ರಾಜ್ಯದಲ್ಲಿ ಭಾರಿ ಮುಂದುವರಿತಾ ಇದೆ ಉಪಚುನಾವಣಾ ಅಖಾಡ. ಅದರಲ್ಲೂ ಕೂಡ ದಿನೇ ದಿನೇ ರಂಗೇರ್ತಾ ಇದೆ. ಈ ಬಾರಿಯ ಎಲೆಕ್ಷನ್ ಬಿವೈ ವಿಜಯೇಂದ್ರಗೆ ಮತ್ತೆ ಸವಾಲಿನ ಕೆಲಸವಾಗುತ್ತಾ? ಎರಡೂ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಬಿಜೆಪಿ. 2023ರಿಂದ ಇಲ್ಲಿಯವರೆಗೆ ಒಟ್ಟು 4 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಸುರಪುರ, ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ನಡೆದಿತ್ತು. 4ರಲ್ಲೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಸೇ ಗೆದ್ದು ಬೀಗಿತ್ತು. ಈಗ ಬಾಗಲಕೋಟೆ ಚುನಾವಣೆ ಒಂದು ಕಡೆ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ. ದಾವಣಗೆರೆಯಿಂದ ಬಾಗಲಕೋಟೆ ಕ್ಷೇತ್ರ ಪ್ರತಿಷ್ಠೆಯಾಗಿ ಪರಿಗಣನೆ. ಇತ್ತ ಸತೀಶ್ ಜಾರಕಿಹೊಳಿಗೆ ಚುನಾವಣಾ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈ ಹಿಂದೆ ಕೊಟ್ಟಂಥ ಸಂದರ್ಭದಲ್ಲೂ ಭಾರಿನೇ ಉತ್ತಮವಾಗಿ ಗೆಲ್ಲಿಸ್ಕೊಂಡು ಬಂದರು ಸತೀಶ್ ಜಾರಕಿಹೊಳಿ. ಇದೀಗ ಮತ್ತೆ ಅವರ ಹೆಗಲಿಗೆ ಚುನಾವಣಾ ಜವಾಬ್ದಾರಿಯನ್ನು ಹಾಕಲಾಗಿದೆ. ಇದನ್ನೇ ಕೊಟ್ಟಿರೋದು ಸಿಎಂ. ಸತೀಶ್ ಜಾರಕಿಹೊಳಿ ವರ್ಸಸ್ ವಿಜಯೇಂದ್ರ ಟೀಮ್ ಎನ್ನುವಂಥ ಸ್ಥಿತಿ ಈಗ ಉದ್ಭವ ಆಗಿರೋದು. ಬಾಗಲಕೋಟೆಯಲ್ಲೇ ಠಿಕಾಣಿಯನ್ನು ಹೂಡಲಿದ್ದಾರೆ ಉಭಯ ನಾಯಕರು. ಜಾರಕಿಹೊಳಿ ತಂತ್ರಗಾರಿಕೆಯಿಂದ ಶಿಗ್ಗಾವಿಯನ್ನು ಕಳೆದುಕೊಂಡಿತ್ತು ಬಿಜೆಪಿ. ಅಷ್ಟರ ಮಟ್ಟಿಗೆ ತಂತ್ರಗಾರಿಕೆಯನ್ನು ಹೂಡುವಲ್ಲಿ ಜಾರಕಿಹೊಳಿ ಫೇಮಸ್. ಇದೀಗ ಮತ್ತೆ ಜಾರಕಿಹೊಳಿ ವರ್ಸಸ್ ಟೀಮ್ ವಿಜಯೇಂದ್ರಗೆ ಎದುರಾಳಿಯಾಗಿರುವಂಥದ್ದು. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಒಂದು ಕಡೆ ಹಿಂದುತ್ವದ ಅಲೆ ಹೆಲ್ಪ್ಫುಲ್ ಆಗಬಹುದು, ಆದರೆ ಕಾಂಗ್ರೆಸ್ಗೆ ಈ ಬಾರಿ ಅನುಕಂಪದ ಅಲೆ ಜೊತೆಗೆ ಗ್ಯಾರಂಟಿಯ ಅಲೆ ಪ್ಲಸ್ ಆಗಬಹುದು. ಈ ರೀತಿಯಾದಂಥ ಲೆಕ್ಕಾಚಾರ ಸದ್ಯದ ಮಟ್ಟಿಗಿದೆ. ಒಂದು ಕಡೆ ಗಮನಿಸೋದಾದರೆ ಎರಡೂ ಪಕ್ಷಗಳು ಟೊಂಕ ಕಟ್ಟು ನಿಂತಿದೆ. ಗೆಲ್ಲಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಉಭಯ ನಾಯಕರೇ ಓಡಾಡ್ತಾ ಇದ್ದಾರೆ. ಹೆಚ್ಚಾಗಿ ಕಾಣಿಸ್ಕೊಳ್ಬೇಕು ಅಂತ ಸದನವನ್ನೇ ಮೊಟಕುಗೊಳಿಸುವಂಥ ಒಂದು ಸಣ್ಣ ಗುಸುಗುಸು ಕೂಡ ರಾಜ್ಯದಲ್ಲಿ ಓಡಾಡ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯದ ನಾಯಕರು ಅಲ್ಲಿ ಬೀಡು ಬಿಟ್ಟು ಹೆಂಗಾದರೂ ಮಾಡಿ ತಮ್ಮ ತಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಎನ್ನುವಂಥ ಪಣ ತೊಟ್ಟಿದ್ದಾರೆ. ಈ ನಡುವೆ ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಎನ್ನುವಂಥ ಪ್ರಶ್ನೆ. ಇನ್ನು ಸಹಜವಾಗಿಯೇ ಬಿಜೆಪಿ ಕೂಡ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿ, ಈಗ ನಾವು ನೋಡ್ಬೋದು ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಬಹಳಷ್ಟು ನಾಯಕರು ಅಲ್ಲಿ ಗೆಲ್ಲಲೇಬೇಕು ಎನ್ನುವಂಥ ಪಣ ತೊಟ್ಟಿದ್ದಾರೆ. ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಉಭಯ ನಾಯಕರೇ ಮುಂದಾಗಿದ್ರು. ಇದೆಲ್ಲದರ ನಡುವೆ ಈಗ ಮತ್ತೆ ಆಪೋಸಿಟ್ ಆಗಿರುವಂಥದ್ದು ಸತೀಶ್ ಜಾರಕಿಹೊಳಿ ಟೀಮ್. ಕಳೆದ ಬಾರಿಯೂ ಕೂಡ ಅವರದ್ದೇ ಟೀಮ್ ಭಾರಿನೇ ಬುದ್ಧಿವಂತಿಕೆಯಿಂದ ತಂತ್ರಗಾರಿಕೆಯನ್ನು ಹೂಡಿ ಗೆಲುವನ್ನು ಸಾಧಿಸಿದ್ರು. ಹಾಗಾಗಿ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗುರು ಹಿರೇಮಠ್. ಇನ್ನು ಕಳೆದ ಬಾರಿ ನೋಡಿದಂಥ ಕಾಂಪಿಟೇಷನ್ ಮತ್ತೊಮ್ಮೆ ಬರ್ತಾ ಇದೆ. ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರ ತಂತ್ರಗಾರಿಕೆ ಹೇಗಿದೆ? ಅಮೃತ, ನಿಜಕ್ಕೂ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು 2023ರಲ್ಲಿ ನಾಲ್ಕು ಅಂದ್ರೆ ಪ್ರಮುಖವಾಗಿ ಸುರಪುರ ಆಗಿರ್ಬೋದು, ಸಂಡೂರು, ಶಿಗ್ಗಾಂವ್, ಚನ್ನಪಟ್ಟಣ ಸೇರಿದಂತೆ ಈ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಉಪಚುನಾವಣೆಯನ್ನ ಮಾಡಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿರುವಂತದ್ದು. ಅದೇ ಒಂದು ಸ್ಟ್ರಾಟಜಿಯಲ್ಲಿ ಕೂಡ ಏನು ಸಿಎಂ ಸಿದ್ದರಾಮಯ್ಯನವರು ಅವರ ಆಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಕೂಡ ಈ ಚುನಾವಣೆಯನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದ್ ಕಡೆ ಬಿಜೆಪಿಯ ಒಂದು ಚುನಾವಣೆ ಉಸ್ತುವಾರಿಯನ್ನ ವಿಜೇಂದ್ರ ಹೊತ್ಕೊಂಡಿರುವಂತದ್ದು. ಕಳೆದ 4 ತಿಂಗಳಿಂದ ಏನು ಉಪಚುನಾವಣೆಯ ಒಂದು ಸಿದ್ಧತೆಯನ್ನ ಕೂಡ ಬಿಜೆಪಿ ಅಷ್ಟೇ ಚಾಣಾಕ್ಷ ರೀತಿಯಲ್ಲಿ ಕೂಡ ಮಾಡಿರುವಂತದ್ದು. ಅದರಲ್ಲಿ ಕೂಡ ಹಿಂದೂ ಒಂದು ಅಸ್ತ್ರವನ್ನ ಇಟ್ಕೊಂಡು ಇಲ್ಲಿ ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನ ಕೂಡ ವರ್ಕೌಟ್ ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇತ್ತ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಅವರು ಕಳೆದ 4-5 ತಿಂಗಳಿನಿಂದ ಏನು ಗ್ರೌಂಡ್ ನಲ್ಲಿ ತಮ್ಮ ಕಾರ್ಯಕರ್ತರ ಜೊತೆ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡುವಲ್ಲಿ ಕೂಡ ಏನು ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಏನು ಕುಟುಂಬ ರಾಜಕಾರಣ ಒಡಬಡದಾಟ ಇತ್ತು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡುವಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ಬಿಜೆಪಿಗೆ ಒಂದು ಹಿಂದುತ್ವ ಬಲ ಬಂದ್ರೆ ಇಲ್ಲಿ ಕಾಂಗ್ರೆಸ್ಸಿಗೆ ಒಂದು ಅನುಕಂಪದ ಆಧಾರ ಕೂಡ ಇರುತ್ತೆ. ಮತ್ತು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಈ ಹಿಂದೆ ಮಾಡಿರ್ತಕ್ಕಂಥ ಏನು ಮೇಟಿ ಅವರ ಒಂದು ನಿಧನದ ನಂತರದಲ್ಲಿ ಆಗಿರ್ತಕ್ಕಂಥ ಮೇಟಿ ಅವರ ಒಂದು ಅನುಭವಿ ರಾಜಕಾರಣಿ, ಈ ಎಲ್ಲವನ್ನ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಪರಮ ಆಪ್ತರಾಗಿರುವಂತವ್ರು. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಉಪಚುನಾವಣೆಯ ಕಾವು ಇಲ್ಲಿ 2 ರೀತಿ ವರ್ಕೌಟ್ ಆಗಿರುವಂತದ್ದು. ಒಂದು ಕಾಂಗ್ರೆಸ್ಸಿಗೆ ಎಷ್ಟು ಒಂದು ಅಂತರದಿಂದ ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿಯನ್ನ ವಹಿಸಿಕೊಂಡಿರುವಂತದ್ದು. ಮತ್ತು BH ವಿಜೇಂದ್ರ ಅವರಿಗೆ ಕೂಡ ಇಲ್ಲಿ ಶಿಗ್ಗಾವಿ ಒಂದು ಎಲೆಕ್ಷನ್ ನಲ್ಲಿ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಏನು ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದು ಪ್ರಮುಖ ಕಾರಣ ಆಗಿತ್ತು. ಆ ಒಂದು ಕಾರಣವನ್ನ ಇಟ್ಕೊಂಡೇ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದು ಉಪಸ್ಥಿತಿಯನ್ನ ಸಿದ್ದರಾಮಯ್ಯ ಅವರು ನೀಡಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಕಾಂಗ್ರೆಸ್
ತನ್ನ ಬಲಾಬಲವನ್ನ ಯಾವ ರೀತಿಯಾಗಿ ವರ್ಕೌಟ್ ಮಾಡಿದೆ ಎಲ್ಲವನ್ನ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಕೂಡ ಒಂದು ಒಮ್ಮತ ಅಂದ್ರೆ ಹಿಂದೆ ಬಿಜೆಪಿಯಲ್ಲಿ ಇರ್ತಕ್ಕಂತ ಒಣ ಬಡಿದಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ನಿನ್ನೆ ಎಲ್ಲರೂ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನ ಕೂಡ ಮಾಡಿರುವಂತದ್ದು. ಹೀಗಾಗಿ ಬಾಗಲಕೋಟೆಯ ಉಪಚುನಾವಣೆಯ ಕಾವು ಒಂದು ರೀತಿ 50-50 ರೀತಿಯಲ್ಲಿ ಒಂದು ವರ್ಕೌಟ್ ಆಗಿದ್ದೆ. ಆದ್ರೆ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅದರಲ್ಲಿ ಕೂಡ ಇದು ಬಿಜೆಪಿಗೆ ಒಂದು ಪ್ರತಿಷ್ಠಿತ ಒಂದು ಕನವಾಗಿರುವಂತದ್ದು. ಅಂದ್ರೆ ಇದನ್ನ ಗೆಲ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಅಂದ್ರೆ 4 ಬಾರಿ ಚುನಾವಣೆ ಆದ್ರೂ ಕೂಡ ಎಲ್ಲದರಲ್ಲಿಯೂ ಬಿಜೆಪಿ ಸೋಲನ್ನು ಅನುಭವಿಸಿತ್ತು. ಹೀಗಾಗಿ ಇದನ್ನ ಒಂದು ದಾವಣಗೆರೆ ಆಗಿರ್ಬೋದು, ಇವತ್ತು ಬಾಗಲಕೋಟೆ ಆಗಿರ್ಬೋದು, ಅಂದ್ರೆ ಪ್ರಮುಖವಾಗಿ ಒಂದು ಕಡೆ ಬಾಗಲಕೋಟೆ ಮತ್ತು ದಾವಣಗೆರೆಯನ್ನ ನೋಡೋದಾದ್ರೆ ಇಲ್ಲಿ ಬಾಗಲಕೋಟೆಗೆ ಹೆಚ್ಚು ಒತ್ತನ್ನ ಕೂಡ ವಿಜೇಂದ್ರ ಅವರು ನೀಡ್ತಿರುವಂತದ್ದು. ಅಂದ್ರೆ ರಾಜ್ಯ ಅಧ್ಯಕ್ಷರಿಗೆ ಇದೊಂದು ಚುನಾವಣೆಯ ಕಣ, ಇದನ್ನ ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದು ಉಪಸ್ಥಿತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಮುಂದಿನ ಒಂದು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇದನ್ನು ಗೆಲ್ಬೇಕು ಅನ್ನೋ ಉತ್ಸಾಹದಲ್ಲಿ ಕೂಡ ಇರುವಂತದ್ದು. ಯಾರ ಪಾಲಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಿರೀಕ್ಷಾ. ಥ್ಯಾಂಕ್ ಯು ಗುರು ಹಿರೇಮಠ ತಮ್ಮೆಲ್ಲ ಮಾಹಿತಿಗಾಗಿ.